Hello guys, welcome back to my channel. Sorry, our channel. Actually, ನಮ್ಮ ಮೇಡಮ್ ಅವ್ರದ್ದು ಬರ್ಡೇ ಇದೆ ಜುಲೈ 4th. ಸ್ವಲ್ಪ ಪ್ಲ್ಯಾನ್ಸ್ ಮಾಡಿದ್ದೀನಿ, ಸ್ವಲ್ಪ ಸೆಲೆಬ್ರೇಟ್ ಮಾಡೋಣ ಅಂತ. ಆ್ಯಕ್ಚುಲಿ ನಾನೀಗ ಕೆಲವೊಂದು ಗಿಫ್ಟ್ಸ್ ತಂದಿದ್ದೀನಿ. ಅದು ಜುಲೈ 4th. ಆ್ಯಕ್ಚುಲಿ ಇವತ್ತು ನಾನು 30ನೇ ತಾರೀಕು, ಜೂನ್ 30th, ಇನ್ನೂ 4 ದಿವಸ ಇದೆ. ಎಲ್ಲ ಗಿಫ್ಟ್ಸು ಒಂದೇ ಸತಿ ಕೊಡೋದು ಬೇಡ ಅಂತ ಡೈಲಿ ಒಂದೊಂದು ಗಿಫ್ಟು ಅಥವಾ ಒಂದೆರಡು ಗಿಫ್ಟು ಹಂಗೆ ಕೊಟ್ಟು ಆ ದಿನ ಬರೋವರೆಗೂ ಸ್ವಲ್ಪ ಸರ್ಪ್ರೈಸ್ ಮಾಡೋಣ, ಖುಷಿಯಾಗಿಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಅವ್ರು ಕೆಳಗಡೆ ಇದ್ದಾರೆ, ನಾನು ವೀಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ ಅವ್ರಿಗೆ. ಸೊ ಅವ್ರಿಗೆ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ. ಅವ್ರಿನ್ನ ಜುಲೈ 4th ಬರುತ್ತೆ, ಏನೋ ಸರ್ಪ್ರೈಸ್ ಕೊಡ್ತಾನೆ, ಗಿಫ್ಟ್ ಕೊಡ್ತಾನೆ ಅನ್ನೋ ಇದರಲ್ಲೇ ಇದ್ದಾರೆ. ಒಂದೇ ಸತಿ ಎಲ್ಲ ಕೊಟ್ಟು ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಇವತ್ತು ಒಂದೇ ಒಂದು ಗಿಫ್ಟ್ ಕೊಡ್ತೀನಿ. ಅದು ಸ್ವಲ್ಪ ದೊಡ್ಡದಾಗಿದೆ ಗಿಫ್ಟು ಬಾಕ್ಸು. ತುಂಬ ದಿವಸದಿಂದ ಆ ಬಾಕ್ಸ್ನ ನೋಡ್ಬಿಟ್ಟು ಏನು ಅದು ಅಂತ ಕೇಳ್ತಾರೆ. ಆ್ಯಕ್ಚುಲಿ ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು. ಏನು ಅದು ನನಗೆ ಅದು ಅದೇ ಫಸ್ಟ್ ಕೊಡು ಅಂತ ಬೇರೆ ಕೇಳ್ತಾ ಇದ್ಲು. ಅದಕ್ಕೆ ಎಲ್ಲ ಒಂದು ದಿವಸ ಕೊಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಇವತ್ತಿಂದ ಇನ್ನೂ 4 ದಿವಸ ಇದೆ, 4 ದಿವಸನೂ ಖುಷಿಯಾಗಿರಲಿ. ಗಿಫ್ಟ್ಸ್ ಕೊಡೋದಾದರೆ ನೀನು ನೋಡಿಕೊಂಡು ನನಗೆ ಯೂಸ್ ಆಗಿ ಮನೆಗೂ ಯೂಸ್ ಆಗೋ ಥರದ್ದು ಏನಾದಿದ್ರು ಕೊಡು, ನನಗೆ ಏನು ಕೊಟ್ಟರು ನಡೆಯುತ್ತೆ ಅಂತ ಹೇಳೋದು. ಸೊ ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಏನೇನು ಬೇಕಾಗ್ಬೋದು, ಅವಳಿಗೆ ಏನು ಇಷ್ಟಪಡ್ತಾಳೆ ಅಂತ ನೋಡಿಕೊಂಡು ಆ ಗಿಫ್ಟ್ನ ತೊಗೊಂಬಂದಿದ್ದೀನಿ. ಸೊ ಫುಲ್ ಖುಷಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನ ಬರ್ಡೇ ಯಾವಾಗ? ಏನು ಸ್ಪೆಷಲ್ ಅವತ್ತು? ನಾಚಿಕೆ ನೋಡು ಮೇಡಮ್ಗೆ. ನಿನ್ನ ಬರ್ಡೇ ಅಂತ ಗೊತ್ತಾ? ಅವತ್ತು ಏನು ಸ್ಪೆಷಲು? ನಿನ್ನ ಬರ್ಡೇನೇ ಸ್ಪೆಷಲಾ? ನಮಗೇನಿಲ್ವ? ಸರಿ, ಥರ್ಸ್ಡೇ ಬರುತ್ತೆ ನಿನ್ನ ಬರ್ಡೇ. ಸೊ ಥರ್ಸ್ಡೇಗೆ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡೆ. ನಿಂಗೆ ಹೆಂಗೂ ಗೊತ್ತು ಗಿಫ್ಟ್ಸ್ ತಂದು ಇಟ್ಟಿದ್ದೀನಿ, ನಿನ್ನ ಕಣ್ಮುಂದೆ ನೋಡು ಇದೆಲ್ಲ ಇದೆ, ಇದೇನು ಅಂತ ಗೊತ್ತಿಲ್ಲ, ಆದರೆ ಗಿಫ್ಟ್ಸು ಬೇಕು ಅಂತ ಕೇಳ್ತಾ ಇದೀಯಾ. ಸೊ ಆದರೂ ಒಂದು ಕಡೆ ಕ್ಯೂರಿಯಾಸಿಟಿ, ಅವತ್ತೇ ಸಿಗುತ್ತೆ ಏನು ಸಿಗುತ್ತೆ ಅಂತ. ಅದಕ್ಕೆ ನಾನು ಸ್ವಲ್ಪ ನನ್ನ ಪ್ಲ್ಯಾನಲ್ಲಿ ಚೇಂಜಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇವತ್ತೇ ಗಿಫ್ಟ್ ಕೊಡೋಣ ಅಂತ. ಎಲ್ಲನೂ ಕೊಡಲ್ಲ ಇವತ್ತೇ, ಯಾಕಂದರೆ ಕೆಲವು ಗಿಫ್ಟ್ಸ್ ಇದೆ, ದಿನ ಒಂದೊಂದು ಕೊಡೋಣ ಅಂತ. ಒಂದೊಂದಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ, 4th ಎಂಡ್ ಮಾಡ್ತೀನಿ. ಗಿಫ್ಟು ಇರುತ್ತೆ. ನಾನೇನು ಅಂದ್ಕೊಂಡೆ, ಇವಾಗ ಇಲ್ಲ ಕ್ಯೂರಿಯಾಸಿಟಿಯಲ್ಲೇ ಇರ್ತೀನಿ ನೀನು ಅಲ್ಲಿವರೆಗೂ. ಅಯ್ಯೋ ಏನಿರುತ್ತೆ ಏನು ಕೊಡ್ತಾನೆ, ಏನು ಸರ್ಪ್ರೈಸ್ ಕೊಡ್ತಾನೆ ಅಂತಿರುತ್ತೆ. ಸೊ ಆ ಕ್ಯೂರಿಯಾಸಿಟಿನ ಇಲ್ಲಿ ಸಾಯಿಸ್ಬಿಡ್ತೀನಿ. ಇವತ್ತೊಂದು ಗಿಫ್ಟ್ ಕೊಡ್ತೀನಿ, ಇವತ್ತೆಲ್ಲ ಖುಷಿಯಾಗಿರೋ. ನಾಳೆ ಒಂದೋ ಎಲ್ಲ ಕೊಡ್ತೀನಿ ನಾಳೆ ಗಿಫ್ಟು, ನಾಳೆ ಮತ್ತೆ ಖುಷಿಯಾಗಿರೋ. ಸೊ ಹಂಗೆ ಇನ್ನೊಂದು 4 ದಿವಸ ಬರ್ಡೇ ಬರೋವರೆಗೂ ಫುಲ್ ಖುಷಿಯಾಗಿರೋ. ಅಷ್ಟೇ ನನಗೆ ಬೇಕಾಗಿರೋದು, ಆಯಿತಾ? ವರ್ಷ ಪೂರ್ತಿ ವೆಯ್ಟ್ ಮಾಡಿ ಒಂದೇ ಒಂದು ದಿವಸ ಯಾಕೆ ಖುಷಿ ಪಡ್ತೀಯಾ? ಹೆಂಗೂ ಗಿಫ್ಟ್ಸ್ ಅಂದರೆ ನಿಂಗೆ ಇಷ್ಟನೇ. ಸೊ ಅದಕ್ಕೆ ತುಂಬ ಗಿಫ್ಟ್ಸ್ ತಂದಿದ್ದೀನಿ ಈ ಸತಿ. ಎಲ್ಲ ಒಂದು ದಿವಸ ಕೊಟ್ಟು ಎಲ್ಲದಕ್ಕೂ ಸರ್ಪ್ರೈಸ್ ಅಂತ ಫೀಲ್ ಮಾಡೋ ಡೌಟು ನೀನು. ಒಂದು ಖುಷಿ ಆಗ್ತೀಯ, ಇನ್ನೊಂದಕ್ಕೆ ಸುಮ್ಮನೆ ಇರುತ್ತೆ ಅಂತ ಸುಮ್ಮನೆ ಆಗ್ಬೋದು. ಈ ಗಿಫ್ಟ್ ಆ ಗಿಫ್ಟ್ ಅಂತ ಸರ್ಪ್ರೈಸ್ ಇರಲ್ಲ, ಹೇಳೋಕ್ಕಾಗಲ್ಲ. ಇವಾಗ ನಾನು ತಂದಿರೋದೆಲ್ಲ ನಿಂಗೆ ಇಷ್ಟ ಆಗುತ್ತಾ? ಇಲ್ಲ, ನಿಂಗೆ ಕೆಲವೊಂದು ಇಷ್ಟ ಆಗ್ಬೋದು, ಇನ್ನೊಂದು ಕೆಲವೊಂದು ಸರಿ ಬಿಡು ಕೊಟ್ಟಿದ್ಯಾ ಅಂತ ತಗೋತೀಯ. ಅದಕ್ಕೆ ಒಂದೊಂದೇ ಕೊಡ್ತೀನಿ. ಇದು ಏನಂತ ಗೊತ್ತಿಲ್ಲ, ಆದರೆ ಏನೊಂದು ಗೊತ್ತಾ, ನೀನು ಹೇಳ್ದಂಗೆ ಈ ಮನೆಗೆ ಯೂಸ್ ಆಗೋವಂಥ ವಸ್ತು, ನಿನಗೆ ಯೂಸ್ ಆಗೋವಂಥ ವಸ್ತು, ನೀನು ಯೂಸ್ ಮಾಡೋವಂಥ ವಸ್ತುನೇ ನಾನು ನೋಡಿ ಸೆಲೆಕ್ಟ್ ಮಾಡಿ ತಂದಿರೋದು. ಇರೋ ನಿಮಿಷ ಏನಿರ್ಬೋದು ನಿನ್ನ ಗೆಸ್ಸು ನೋಡೋಣ. ಗೆಸ್ ಎಷ್ಟು ಗೊತ್ತಾ? 3 ಗೆಸ್ಸು. ಏನಿರ್ಬೋದು ಹೇಳಿ? 3 ಗೆಸ್ಸು. ಟೇಬಲಾ? ಓಕೆ, ಫೋಲ್ಡೇಬಲ್ ಟೇಬಲು. ಸರಿ. ಹೇಳಿದ್ಯಾ, ಕೇಳಿದ್ಯಾ? ನಿನಗೂ ಬೇಕು ಅಂತ ನನಗೂ ಅನಿಸಿದೆ. ಕೀಪ್ಯಾಡ ಅಷ್ಟು ದೊಡ್ಡದು ಬರುತ್ತಾ? ಸರಿ ನೋಡು, ನಿನ್ಗೆ ಯಾವ್ದು ಬಂದರೆ ಖುಷಿ ಆಗುತ್ತೆ. ಇವಾಗ ಸರಿ ಆಯ್ತು, ನೀನು 2 ಆಪ್ಷನ್ ಹೇಳಿದ್ಯಾ. ಒಂದು ಟೇಬಲ್ ಅಂತ ಹೇಳಿದೆ, ಇನ್ನೊಂದು ಕೀಪ್ಯಾಡ್. 2 ಸಿಸ್ಟಮ್ ಸಂಬಂಧಪಟ್ಟರೆ ಹೇಳಿದೆ. ಈ 2ರಲ್ಲಿ ಯಾವ್ದು ಬಂದ್ರೆ ನಿಂಗೆ ಜಾಸ್ತಿ ಖುಷಿ ಆಗುತ್ತೆ? ನೀ ಹೇಳು, ಈ 2 ಆಪ್ಷನಲ್ಲಿ ಯಾವ್ದು ಬಂದ್ರೆ ಜಾಸ್ತಿ ಖುಷಿ ಆಗುತ್ತೆ? ಸರಿ ಆಯ್ತು, ಓಪನ್ ಮಾಡೋಣ. ನೋಡಿ, ಫಸ್ಟ್ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾರೆ ಮೇಡಮ್. ಇನ್ನೂ ಬರ್ಡೇ ಬಂದಿಲ್ಲ, ಆಲ್ರೆಡಿ ಗಿಫ್ಟ್ಸ್ ಓಪನ್ ಮಾಡ್ತಾ ಇದ್ದಾರೆ. ನೋಡೋಣ ಇವತ್ತು ಗಿಫ್ಟ್ ಓಪನ್ ಮಾಡಿದ್ಮೇಲೆ ಹಿಂಗೆ ಎಷ್ಟು ಖುಷಿಯಾಗಿರ್ತಾರೆ ಏನು ಅಂತ ಹೇಳ್ಬಿಟ್ಟು. ನಾನು ಅನ್ಕೊತಾ ಇದ್ದೀನಿ ಫುಲ್ ಖುಷಿಯಾಗಿರ್ತಾರೆ. ನಾಳೆ ಮತ್ತೆ ಅದೇ ಕ್ಯೂರಿಯಾಸಿಟಿ ವೇಟ್ ಮಾಡ್ತಾರೆ ಇನ್ನೊಂದು ಗಿಫ್ಟ್ ಸಿಗುತ್ತೆ ಅಂತ. ಅವ್ರ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಮುಂಚೆನೇ ಗಿಫ್ಟ್ ತಗೊಂಡು ಖುಷಿ ಪಡ್ತಾ ಇರೋದು. ಟ್ರೈನ್ದು ಸೌಂಡ್ ಬೇರೆ ಅವಾಗ. ಓಕೆ, ಕೀಬೋರ್ಡ್ ಏನಕ್ಕೆ ಬೇಕಿತ್ತು ನಿನಗೆ?
ನೋಡಿ ಮೇಡಮ್ ಎಡಿಟಿಂಗ್ ಎಲ್ಲ ಕಲಿತಾ ಇದ್ದಾರೆ, ಅದಕ್ಕೆ ಕೀಬೋರ್ಡ್ ಬೇಕು ಅಂತ. ಹಾಂ, ಅದ್ರ ಜೊತೆ ಫ್ರೀ ಕೊಟ್ಟರು, ಬೇಡವಾ? ನೋಡಿ, ವೈರ್ಲೆಸ್ ಕೀಬೋರ್ಡು ಮತ್ತು ಜೊತೆಲಿ ವೈರ್ಲೆಸ್ಸು ಮೌಸ್ ಕೂಡ ಬಂದಿದೆ ಇದ್ರ ಜೊತೆ. ಅಮೆಝಾನಲ್ಲಿ ಚೆನ್ನಾಗಿದೆ ಪ್ರಾಡಕ್ಟು. ಇದು ಹಾಕ್ಲಿ ಇದಕ್ಕಿಂತ ದೊಡ್ಡದಾಗಿದ್ದಾವೆ. ಅವ್ರಿಗೆ ಬಾಕ್ಸ್ ದೊಡ್ಡದಾಗಿ ಕಾಣಿಸೋದ್ರಿಂದ ಇದೇ ಬೇಕು ಅಂದರು. ಸರಿ ಅಂತ ಹೇಳ್ಬಿಟ್ಟು ಅದೇ ನಾನು ಅವಾಗೇ ಹೇಳ್ತಾನೆ, ಅದು ದೊಡ್ಡದು ಬೇಕು ಅಂದರೆ ಒಂದೇ ಕೊಡೋದು ಅಂತ, ಚಿಕ್ಕದಂದರೆ 2 ಕೊಡ್ತೀನಿ. ಇವತ್ತಿಗೆ ಮುಗೀತು. ಇವತ್ತು ಫುಲ್ಲು ಕೀಬೋರ್ಡಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡು. ನಾಳೆ ನೋಡೋಣ, ನಾಳೆ ಯಾವುದು ಕೊಡಬೇಕು, 1 ಕೊಡಬೇಕೋ 2 ಕೊಡಬೇಕೋ ನೋಡಿಕೊಂಡು ನಾಳೆ ಕೊಡ್ತೀನಿ. ಆಯಿತು, ಗಿಫ್ಟ್ ಕೊಟ್ಟಿದ್ದು ಮುಗೀತು. ನೋಡಿ, ಗಿಫ್ಟ್ ತೊಗೊಂಡಿದ್ದಾರೆ ಅಮೆಝಾನಲ್ಲಿ. ಫಸ್ಟ್ ಗಿಫ್ಟು ಬರ್ಡೇಗೆ. ನಾಳೆ ಮತ್ತೊಂದು ಗಿಫ್ಟು ಕೊಡ್ತೀನಿ. ಕೊಡಬೇಕಾದ್ರೆ ಮತ್ತೆ ಇಂಟ್ರೊಡಕ್ಷನ್ ಕೊಟ್ಟು ಇದು ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಅಂತೋಣಿ ಚಾನಲ್. ದಟ್ ಇಸ್ ಅವರ್ ಚಾನಲ್. ಮೇಡಮ್ ಆಲ್ರೆಡಿ ಗೊತ್ತಾಗ್ತಿದೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ. ಆಲ್ರೆಡಿ ಸೀಸನ್ ನೋಡಿ ಕಟ್ ಮಾಡೋಕ್ಕೆ ಓಪನ್ ಮಾಡೋಕ್ಕೆ ಸೀಸನ್ ಇಟ್ಕೊಂಡು ರೆಡಿ ಆಗಿಬಿಟ್ಟವ್ರೆ. ಹೇಳ್ದಂಗೆ ನಾನು ಆ್ಯಕ್ಚುಲಿ ಎಷ್ಟು ಕೊಟ್ಟೆ ಗಿಫ್ಟು? ನೀನು ಒಂದೇ ಗಿಫ್ಟ್ ಕೊಟ್ಟೆ, ಅದು ದೊಡ್ಡದಾಗಿತ್ತು ಬಾಕ್ಸ್ ಅಂದ್ಬಿಟ್ಟು. ಏನೋ ಎಕ್ಸ್ಪೆಕ್ಟ್ ಮಾಡಿದ್ರು ದೊಡ್ಡದಾಗಿರುತ್ತೆ ಅಂತ, ಸೊ 1 ಕೊಟ್ಟೆ. ಸೊ ಇವತ್ತು 2 ಕೊಡೋಣ ಅಂದ್ಕೊಂಡೆ, ಆದರೆ ಈಗ 3 ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ 3 ಎಲ್ಲ ಪಾರ್ಸೆಲ್ಲ. ಏನಕ್ಕೆ 3 ಅಂತ ಹೇಳಿದ್ರೆ, ಇನ್ನೂ ತುಂಬ ಇದೆ ಗಿಫ್ಟ್ಸು. ಸೊ ಡೈಲಿ 1 ಕೊಟ್ಟರೆ ಬರ್ಡೇ ಆದಮೇಲೆ ಕೊಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ನೀನು ಒಂದೇ 1 ಕೊಟ್ಟಲ್ಲ, ಇವತ್ತು 3 ತೊಗೊಂಡು ಖುಷಿಯಾಗಿಲ್ಲ ಅಂತ ಹೇಳ್ಬಿಟ್ಟು 3 ಕೊಡ್ತಾ ಇದ್ದೀನಿ. ಸೊ ನೋಡೋಣ ಅವರು ಹೆಂಗೆ ಫೀಲ್ ಮಾಡ್ತಾರೆ, ಹೆಂಗೆ ಓಪನ್ ಮಾಡ್ತಾರೆ, ಏನು ರಿಯಾಕ್ಷನು ಅವ್ರದ್ದು ನೋಡೋಣ. ಬನ್ನಿ, ನಿಮ್ಮ ಜುಲೈ 4th ಬರೋ ಬರ್ಡೇಗೆ ಸೆಕೆಂಡ್ ಗಿಫ್ಟು. 3 ಗಿಫ್ಟು. 3ರಲ್ಲಿ ಯಾವ್ದು ಬೇಕು? ಫಸ್ಟು 3 ಕೊಡ್ತೀನಿ ನಿಂಗೇನೆ 3. ಏನದು ಗೊತ್ತಾಯ್ತಾ? ಇದು ಸೆಕೆಂಡ್ ಡೇ ಗಿಫ್ಟು. ಫಸ್ಟಲ್ಲಿ ಬಟ್ಟೆ ಕೊಟ್ಟಿದ್ದ, ಅದಾದಮೇಲೆ ಪಝಲ್ದು ಅಂದರೆ ನನ್ನಲ್ಲಿ ಏನು ಇಷ್ಟ ಅಂತ ಹೇಳ್ಬಿಟ್ಟು ಅದು ಪಝಲ್ ಥರ ಮಾಡಿಸಿ ತಗೊಂಬಂದಿದ್ದ. ಅದನ್ನ ಗೇಮ್ ಥರ ನನಗೆ ಆಡಿಸ್ತಾ ಇದ್ದ. ಅದನ್ನ ಫಸ್ಟು ಫಿನಿಷ್ ಮಾಡಬೇಕು ನೀನು ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಅದನ್ನ ಫಿನಿಷ್ ಮಾಡ್ತಾ ಇದ್ದೆ. ಚೆನ್ನಾಗಿತ್ತು. Friend, you always keep your promise. Your smile light up my world. You have my heart, the trust between us. You know me better than anyone. You make me feel special. You are my world. You are my lucky charm. You make me laugh. ನಿಜಾನ ಸುಳ್ಳ? ನಾನು ಇದೆಲ್ಲ ಓದಿ ನಿಂಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿರೋದು. ಚೆನ್ನಾಗಿದೆಯಾ? ಅಷ್ಟೇನಾ? ರಿಯಾಕ್ಷನ್ ಇಲ್ಲ, ಖುಷಿ ಇಲ್ಲ, ಹ್ಯಾಪಿನೆಸ್ ಇಲ್ಲ. ಓಕೆ, ಸರಿ, ಓಕೆ. ಸರಿ ಆಯ್ತು, ಹಂಗೆ ಅದೇ ಬಾಕ್ಸಲ್ಲಿ ಎತ್ತಿಡು. ನಿಮಗೆ ಯಾವಾಗಾರು ಬೇಜಾರಾಯಿತು ಅದಾಯಿತು ಅಂದರೆ, ನನ್ನ ಮೇಲೆ ಏನೋ ಕೋಪ ಬಂತು ಬೇಜಾರಾಯಿತು ಅಂದರೆ ಈ ಬಾಕ್ಸ್ನ ಓಪನ್ ಮಾಡಿ ನೋಡು. ನನಗೆ ನಿಮ್ಮ ಮೇಲೆ ಏನು ಫೀಲಿಂಗ್ ಇದೆ ಅದು ಗೊತ್ತಾಗುತ್ತೆ. ಓಕೆನಾ? ನೋಡಿ ಫ್ರೆಂಡ್ಸ್, ಇವ್ರದ್ದು ಯಾವಾಗ ಈ ಥರ ಆಟ. ಈ ಯಾರಾದರೂ ಕಥೆಯಲ್ಲಿ ಕೇಳಿರ್ತೀರಾ ನೀವು, ಒಂದು ಸಿಂಹ ಮತ್ತು ಇಲಿ ಕಥೆನ. ಸೊ ಅವರಿಗೂ ಫ್ರೆಂಡ್ಸ್ ಆಗಿತ್ತಲ್ಲ, ಆ ಥರ ಇದು. ಇಲ್ಲಿ ನಮ್ಮ ಮನೇಲಿ ಇದು ಚಿಕ್ಕದು ಇಲಿ, ಅದು ಸಿಂಹ. ಆದರೆ ಯಾವಾಗೂ ಈ ಇಲಿ ಹೋಗಿ ಸಿಂಹನ ಕಸ್ತದೆ. ಇನ್ನೊಂದಾ ಲಾಸ್ಟ್ ಗಿಫ್ಟ್ ಇವತ್ತದು. ತುಂಬ ಚಿಕ್ಕದಾಗಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಚಿಕ್ಕದು ಬರುತ್ತೆ ಅಂತ. ಆ್ಯಕ್ಚುಲಿ ದೊಡ್ಡದು ಅಂತ ಅಂದ್ಕೊಂಡೆ, ಚಿಕ್ಕದಾಗಿ ಕೊಟ್ಬಿಟ್ರು. ಅದಕ್ಕೆ ಏನು ಯೂಸ್ ಆಗುತ್ತೆ ಯೂಸ್ ಮಾಡ್ಕೊ ಫ್ರೆಂಡ್ಸ್. ಇವತ್ತು ಲಾಸ್ಟ್ ಗಿಫ್ಟ್ ಇದು, 3ನೇ ಗಿಫ್ಟು. ನಾನು ಒಂದೇ ಒಂದು ಗಿಫ್ಟ್ ಕೊಟ್ಟೆ, ಇವತ್ತು 3 ಕೊಟ್ಟಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟೆ. ಒಂದು ಡ್ರೆಸ್ ಕೊಟ್ಟೆ, ನೆಕ್ಸ್ಟ್ ಮೆಸೇಜ್ ಬಾಕ್ಸ್ ಕೊಟ್ಟೆ, ಇನ್ನೊಂದೊಂದು ಬಾಕ್ಸ್ ಕೊಟ್ಟಿದ್ದೀನಿ. ಡ್ಯಾಮೇಜ್ ಆಗಿದೆ, ಮತ್ತು ರೀಪ್ಲೇಸ್ ಮಾಡೋಣ ಬಿಡು. ನಿಂಗೆ ಇಷ್ಟ ಆಯ್ತಾ ನೋಡು. ನಿನ್ನ ಇಷ್ಟ, ನೀನು ಏನಾದರೂ ಇಟ್ಕೋಬೋದು. ಆ್ಯಕ್ಚುಲಿ ನಾನು ಸರ್ಚ್ ಮಾಡಿದಾಗ ಜ್ಯುವೆಲ್ರಿ ಬಾಕ್ಸ್ ಅಂತ ಬಂತು. ದೊಡ್ಡದಾಗಿತ್ತು ಬಾಕ್ಸು, ನೀನು ಇರೋ ಐಟಮ್ಸ್ ಎಲ್ಲ ಇಟ್ಕೋಬೋದು ಅಂದ್ಕೊಂಡೆ. ಆದರೆ ಅದು ಆರ್ಡರ್ ಬಂದಾಗ ತುಂಬ ಚಿಕ್ಕದಾಗಿತ್ತು. ಇಷ್ಟೇ ಬಾಕ್ಸ್ ಇದೆ, ಏನು ಇಟ್ಕೊಂಡು ಏನು ಜ್ಯುವೆಲ್ರಿ ಇಟ್ಕೊಳಕ್ಕಾಗುತ್ತೆ ಅಂತ. ಆಮೇಲೆ ಅನ್ಸಿ ಏನಾದರೂ ನಿಂಗೆ ಇಯರಿಂಗ್ಸು ಇಲ್ಲ ರಿಂಗ್ಸು ಅಂಥವೇನಾದ್ರು ಇದ್ದರೆ ಇದರಲ್ಲಿ ಇಟ್ಕೋ ಅಷ್ಟೇ. ಇಲ್ಲ ಅದು ಡ್ಯಾಮೇಜ್ ಹೆಂಗು ಅಂತ ಹೇಳಿದ್ರೆ ಬೇಕಾದ್ರೆ ಅದನ್ನು ರೀಪ್ಲೇಸ್ ಮಾಡೋಣ, ಇಲ್ಲ ಬೇಡ ಅಂದರೆ ಡಿಫೆಕ್ಟಿವ್ ಪೀಸ್ ಅಂತ ರಿಟರ್ನ್ ಮಾಡೋಣ ಬೇರೆ ಯಾವ್ದು ತೊಗೊಂಡು. ಪರವಾಗಿಲ್ಲ? ಓಕೆ, ನಿನ್ನ ಇಷ್ಟ. ತೋರಿಸ್ಬಿಡು ನಿಮ್ಮ ವ್ಯೂವರ್ಸ್ಗೆ ಒಂದು ಸತಿ ಹೆಂಗಿದೆ ಬಾಕ್ಸ್ ಅಂತ. ಮೇ ಬಿ ಇರ್ಬೋದು, ಗೊತ್ತಿಲ್ಲ ನನಗೆ. ತೋರಿಸು ನಿಮ್ಮ ವ್ಯೂವರ್ಸ್ಗೆ ಯಾವ ಥರ ಇದೆ ಅಂತ ಬಾಕ್ಸು ಗಿಫ್ಟ್ ಎಲ್ಲ. ನೋಡಿ ಫ್ರೆಂಡ್ಸ್, ಬಾಕ್ಸು 4 ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಇಯರಿಂಗ್ಸ್ ಇರುತ್ತೆ, ಸೊ ಸೇಫಾಗಿ ಅಲ್ಲಿ ಚೈನ್ ಹಾಕ್ಕೋಬೋದು. ಜಿಪ್ ಕೂಡ ಇದೆ, ಸೇಫಾಗಿ ಇಟ್ಕೋಬೋದು. ಮತ್ತು ಕ್ಯಾರಿಯಬಲ್ ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು ಇದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 3rd ಡೇ
ಮೇಡಮ್ಗೆ ಇನ್ನೂ ಒಂದು 2 ಗಿಫ್ಟ್ ಕೊಡೋಣ ಅಂತಿದ್ದೀನಿ. ಸೊ ಆಲ್ರೆಡಿ ಇಲ್ಲಿ ಗಿಫ್ಟ್ ರೆಡಿ ಇದೆ ನೋಡಿ, ಇಲ್ಲಿ ಗಿಫ್ಟು ರೆಡಿ ಇದೆ. ಸೊ ತಗೊಂಡ್ರ ಗಿಫ್ಟು ನೋಡಿ, ಆಲ್ರೆಡಿ ಗಿಫ್ಟ್ಗೋಸ್ಕರ ಮತ್ತೆ ಸೇರಿಸ್ಕೊಂಡು ಕೂತಾರೆ. ಸೊ ಆ್ಯಕ್ಚುಲಿ ಇಲ್ಲಿ 3 ಇದೆ, ಇದರಲ್ಲಿ 2 ಕೊಡೋಣ ಅಂತಿದ್ದೀನಿ. ಏನು ಅಂತ ಗೆಸ್ ಮಾಡಲಿ, ಹೆಂಗೆ ನೋಡೋಣ. ಒಂದು ತಗೋ, ಬೇಡ ಇತ್ತು ತಗೋ, ಅದು ಆಮೇಲೆ ಬೇಕು. ಲ್ಯಾಪ್ಟಾಪ್ ಮ್ಯಾಟಾ ಏನಂತಾರೆ ಅದಕ್ಕೆ? ಲ್ಯಾಪ್ಟಾಪ್ ಪ್ಯಾಡಾ ಏನಂತ ನನಗೂ ಗೊತ್ತಿಲ್ಲ. ಲ್ಯಾಪ್ಟಾಪ್ ಕೀಬೋರ್ಡ್ 2 ಇಟ್ಕೋಬೋದು, ಎಲ್ಲಿ ಹೆಂಗೆ ಇಟ್ಕೋತೀಯ ಇಟ್ಕೋ. ಇಲ್ಲ ಅಂತಾನೆ ಅನ್ಕೋ, ಏನಿಲ್ಲ ವಿಡಿಯೋ ಇಲ್ಲ ಅಂತಾನೆ ಅನ್ಕೋ. ಏನು ಕನ್ಕೊಂತೀಯ? ನಾನು ಜನರಲ್ ಆಗಿ ಕೇಳ್ತಾ ಇದ್ದೀನಿ, ಜನರಲ್ ಕೊಡ್ತಾ ಇದ್ದೀನಿ ಅನ್ಕೋ. ನೀನು ಯಾಕೆ ಫೋನ್ ನೋಡ್ತೀಯ? ಸ್ಪೆಲ್ ಮಾಡೋಕ್ಕಲ್ಲ ಅದು. ಸೊ ಸೆಕೆಂಡ್ ಗಿಫ್ಟ್ 2 ಅದೇ ಥರ ಐತೆ ನೋಡೋಕ್ಕೆ. ನೋಡಿ ಏನಂತ. ಸೆಕೆಂಡ್ ಗಿಫ್ಟು ಅದು ನಾನು ಕೇಳಿದ್ದೆ, ಅದು ಬೇಕು ಅಂತ ಹೇಳ್ಬಿಟ್ಟು ಮೋಕ್ ಸ್ಟಿಕ್ ಥರ. ನಾನು ಏನೇನು ಕೇಳಿದ್ದೆ ಮನೆಗೆ ಯೂಸ್ ಆಗೋ ಥರದ್ದು, ಆ ಥರದ್ದು ನೋಡಿಬಿಟ್ಟು ತೊಗೊಂಬಂದಿರೋದು. ನಾನು ಯಾವಾಗಲೂ ನನಗೆ ಅಂತ ತರ್ತೀನಲ್ಲ, ಈ ಸರಿ ಮನೆಗೆ ಏನಾದರೂ ಯೂಸ್ ಆಗೋ ಥರನೂ ತಗೊಂಬ, ಇಲ್ಲ ನನಗೂ ತಗೊಂಬ, ನೋಡು ಯಾವ್ದು ಬೇಕು ಅಂದರೆ ಫಸ್ಟೇ ಕೇಳಿದ್ದೆ ನನಗೆ ಗಿಫ್ಟ್ಸ್ ಕೊಡ್ತೀನಿ, ನಿನಗೆ ಏನು ಬೇಕು ಆಸೆದು ಹೇಳು ನಾನು ಗಿಫ್ಟ್ ಕೊಡ್ತೀನಿ ಅಂತ. ಬಟ್ ಇಷ್ಟು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿರಲಿಲ್ಲ, 1-2 ಕೊಡ್ತಾನೆ ಅಂತ ನಾನು ಸುಮ್ಮನೆ ಲಿಸ್ಟ್ ಹೇಳಿದ್ದೆ. ನೋಡಿದ್ರೆ ಇಷ್ಟು ಜಾಸ್ತಿ ಕೊಟ್ಟಿದ್ದ ಗಿಫ್ಟು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು 3ನೇ ದಿನ ಗಿಫ್ಟ್ಸ್ ಕೊಡ್ತಾ ಇದ್ದೀನಿ ಮೇಡಮ್ಗೆ. ನಾಳೆ ಅವ್ರ ಬರ್ಡೇ. ಸೊ ನಾನೇನು ಅಂದ್ಕೊಂಡೆ ಎಲ್ಲ ಕೊಟ್ಬಿಡೋಣ ಗಿಫ್ಟ್ಸು, ನಾಳೆ ಬೇಡ ಸರ್ಪ್ರೈಸ್ ಇರುತ್ತಲ್ಲ ಅದನ್ನು ಮಾತ್ರ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ಡೇನ ಕೊಡೋದು ಬೇಡ ಜಾಸ್ತಿ ಅಂದ್ಬಿಟ್ಟು ಅವ್ರು ಕೂಡ ಬೆಳಗ್ಗೆಯಿಂದ ಕೊಡು 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 ಗಿಫ್ಟ್ ಕೊಡು ಅಂತ ಕೇಳ್ತಾಯಿದ್ರು. ಸೊ ನಾನು ಆ್ಯಕ್ಚುಲಿ ಒಂದು ಕೊಡೋಣ ಅಂದ್ಕೊಂಡೆ, ಎಲ್ಲಿದೆಲ್ಲ ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಇನ್ನೇನು ಹತ್ರ ಬಂದುಬಿಡ್ತು. ಸೊ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ನೋಡೋಣ ಬನ್ನಿ. ಅಲ್ಲ ಮೇಡಮ್, ಏನು ಗಿಫ್ಟ್ ಬೇಕಾ? ಅವಾಗಿಂದ ಅದಕ್ಕೆ ಕೂತಂಗಿದ್ದೀರಾ? ಕೊಡು ಫಸ್ಟ್ ಇದೆ, ಕೊಡಿ, ಇದು ಗೊತ್ತಾಗೋ ಥರ. ಇಲ್ಲ ಇದು ತಗೋ, ಕೆಳಗಡೆ ಬಾಟ್ಲು. ಏನದು? ಅದೇ ಹೀಟ್ ಪ್ರೊಟೆಕ್ಷನ್. ಏನದು? ಹೀಟ್ ಪ್ರೊಟೆಕ್ಷನ್ ಹೇರ್. ಅದು ನಿಂಗೆ ಯೂಸ್ ಆಗುತ್ತಾ? ಏನು ಯೂಸ್ ಹೇಳಿ, ನನಗಂತೂ ಗೊತ್ತಿಲ್ಲ. ನಾನೇನೋ ನಿಮಗೆ ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು ಮಾಡಿದ್ದು. ಅದೇ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಹೀಟ್ ಪ್ರೊಟೆಕ್ಷನ್ ಹಾಕ್ಬೇಕು. ಒಟ್ಟಲ್ಲಿ ಯೂಸ್ ಆಗುತ್ತೆ ಅದು. ನಾನು ಒಂದ್ಸರಿ ಹೇಳಿದೆ ತಾನೇ ಇದು ತಗೋ ಅಂತ. ಅದೇ ಸ್ಪ್ರೇ ಇರಲಿಲ್ಲ. ಸರಿ, ನೆಕ್ಸ್ಟ್ ಸೆಕೆಂಡ್ ದೊಡ್ಡದೇ ಎತ್ಕೋ. ಇದು ಆಲ್ರೆಡಿ ಬಾಕ್ಸ್ ಮೇಲೇ ಐತೆ, ಆದರೆ ಬಾಕ್ಸ್ ಒಳಗಡೆ ಬೇರೆ ಇರುತ್ತೆ. ಅದೇ ಏನದು? 4-in-1. 4-in-1. ನೀನು ರೆಡಿ ಆಗೋದಕ್ಕೆ ಬೇಗ ರೆಡಿ ಆಗಲಿ ಅಂದ್ಬಿಟ್ಟು. ಇದು ಒಂದು, ಇದು 2 ಕ್ರಂಪಿಂಗು. ಕೆಳಗೆ ಬಟನ್ ಐತೆ ನೋಡು, ಅದನ್ನತ್ತು. ಇದನ್ನ ಹಾಂ ಯೂಸ್ ಮಾಡು. ಇಲ್ಲ, ನಿಮ್ಮ ವಿಡಿಯೋ ಆದ್ಮೇಲೆ ಒಂದ್ಸರಿ ತೋರಿಸ್ಕೊಡು. ಒಂದು ಇದೇನು ಕರ್ಲಿ ಮಾಡಕ್ಕ ಗೊತ್ತಿಲ್ಲ, ಅದೇನು ಸ್ಟ್ರೈಟ್ ಮಾಡಕ್ಕೆ ಅನ್ಕೋತೀನಿ. ಒಂದು ಇಲ್ಲ, ಸ್ಟ್ರೈಟ್. ಇದು ಕ್ರಂಪಿಂಗು. ಇಲ್ಲಿ ಅಲ್ಲಿ ಫೋಲ್ಡಿಂಗು. ಮತ್ತು 3 ಆಗುತ್ತಲ್ಲ, 1 2 3 4 ಎಲ್ಲ ಐತೆ. ಏನೋ ಅವ್ರು ಹೇಳಿದಪ್ಪ 4-in-1 ಅಂತ. ಈ ಕಡೆ ಬಡ್ದಿರ್ತಾರೆ ನೋಡಿ 4-in-1 ಅಂತ. ತೆಗಿ ಬಾಕ್ಸ್, ತೆಗಿ. 1 2 3 4. ಈ ಕಡೆ ತೆಗಿ ಬಾಕ್ಸು, ಇಲ್ಲಿ ತೋರಿಸು, ಬಾಕ್ಸ್ ತೋರಿಸಿ. ಇಲ್ಲಿ ಒಂದು ಸ್ಟ್ರೈಟ್ನಿಂಗ್ ಮಾಡುತ್ತೆ, ಇನ್ನೊಂದು ಕ್ರಿಂಪರು, ಇನ್ನೊಂದು ಕರ್ಲರು, ಇನ್ನೊಂದು ವೇವ್. 4 ಥರ ಇದೆ. ಓಕೆ ಆಯ್ತಾ? ಹಿಂಗಿತ್ತು ಗಿಫ್ಟ್. ಇದು ನಿಂಗೆ ಬೇಕಿತ್ತಾ ಬೇಡವಾಗಿತ್ತಾ? ಬೇಕಿತ್ತು, ತುಂಬ ಬೇಕಿತ್ತು. ಲಾಸ್ಟ್ ಗಿಫ್ಟ್ ಅದೇನು? ಲಾಸ್ಟ್ ಗಿಫ್ಟ್ ಏನಿದು?
ಮೈಕಲ್ಲ, ಸ್ಪೀಕರ್ ಬಾಕ್ಸ್ ಅದು. ಮೈಕು ಹೆಂಗೆ ಇದು ಆನಲ್ಲಿ ಇದೆಯಾ? ಅದೇ ನಾನು ಆಡಿದ್ರೆ ಇದು ಕೇಳಿಸ್ಕೊಳುತ್ತಾ? ಅದೇ ಕೇಳಿಸ್ಕೊಂತದೆ ನೀನು ಹಾಡಾಡಿದ್ರೆ. ಹೇಳೋ ಹೆಂಗೆ? ನೀನು ಹಾಡಾಡಿದ್ರೆ ಅದ್ರಲ್ಲಿ ನಮಗೆ ಕೇಳಿಸುತ್ತೆ. ಆನ್ ಬಟನ್ ಸಿಗ್ತದೆ ನೋಡು, ಆನ್ ಬಟನ್ ಇರುತ್ತೆ, ಆನ್ ಮಾಡು. ಹೆಂಗೆ ಲಾಂಗ್ ಪ್ರೆಸ್ ಮಾಡ್ಬೇಕಾ? ಹಲೋ ಹಲೋ, ಹೆಂಗಿದೆ ಸೌಂಡ್? ಹಾ, ಚೆನ್ನಾಗಿದೆಯಾ? ಇನ್ಮೇಲೆ ಇದರಲ್ಲಿ ಫುಲ್ ಪಾರ್ಟಿ. ರಿವ್ಯೂ ಕೊಡು. ಒಂದು ನಿಮಿಷ ಫ್ರೆಂಡ್ಸ್, ರಿವ್ಯೂ ಕೇಳ ನೀರಿ. ಫುಲ್ ಸೌಂಡ್ ಜೋರಾಗಿದೆ. ಮೇಡಮ್ದು ಈಗ ಬರ್ಡೇ ಗಿಫ್ಟ್ಸ್ ಎಲ್ಲ ತೊಗೊಂಡಿದ್ದಾರೆ. ಅವರು ಎಷ್ಟು ಖುಷಿಯಾಗಿದ್ದಾರೆ ಏನು ಅಂತ ಅವ್ರ ಬಾಯೆಲ್ಲ ಕೇಳ ನೀರಿ. ತಗೊಳ್ಳಿ, ಮಾತಾಡಿ. ಸೌಂಡ್ ಕಮ್ಮಿ. ಹಾಂ ಹೇಳು. ಏನು ಕೇಳಿಸಲ್ಲ, ನೀನು ಮಾತಾಡೋದೇ ನನಗೆ ಕೇಳಿಸ್ತಲ್ಲ. ಚೆನ್ನಾಗೈತಲ್ಲ. ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡು. ಗಿಫ್ಟ್ಸ್ ಎಲ್ಲ ಹೆಂಗ ಅನಿಸ್ತು? ಹಾಂ, ಸೂಪರಾ? ಹಾಂ, ನೀನು ಫೋನ್ ನೋಡ್ಬೇಡ, ನಾನು ನೋಡು. ನಾನು ಕೇಳ್ತಾ ಇರೋದು ಕ್ವಶನು. ಈ ಗಿಫ್ಟ್ ಹೆಂಗಿತ್ತು? ಚೆನ್ನಾಗಿತ್ತಾ? ಸ್ವಲ್ಪ ಜೋರಾಗಿ ಮಾತಾಡಿ, ಏನು ಕೇಳಿಸ್ತಲ್ಲ. ಏನು ಕೇಳಿಸಲ್ಲ ಇತ್ತು. ಕೊಡಿಲೆ ಫೋನ್. ಹಾಯ್ ಫ್ರೆಂಡ್ಸ್, ಹೇಗಿದೆ ನನ್ನ ವಾಯ್ಸ್? ರೆಕಾರ್ಡ್ ಮಾಡ್ತಾ ಇದೆಯಾ? ಹಲೋ ಫ್ರೆಂಡ್ಸ್, ನೋಡಿ, ಇದು ನಂದು ನಾರ್ಮಲ್ ವಾಯ್ಸ್. ಇದರಲ್ಲಿ ಇನ್ನೊಂದು ಫೀಚರ್ ಈಗ ಎಕ್ಸ್ಪ್ಲೋರ್ ಮಾಡಿದ್ದೇನೆಂದರೆ, ಇಲ್ಲಿ ಕಾಣಿಸುತ್ತಾ ನಿಮಗೆ, ಇದು ಪವರ್ ಬಟನ್ನು. ಇದು ವಾಲ್ಯೂಮ್ ಜಾಸ್ತಿ ಮಾಡೋದು, ಇದು ಕಮ್ಮಿ ಮಾಡೋದು. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಕೆಳಗಡೆ ಲೈಟ್ ಹೋಗ್ತಿದ್ದಲ್ಲ, ಇದನ್ನು ನಾವು ಪ್ರೆಸ್ ಮಾಡಿದ್ರೆ ಒಂದು 4 ರಿಂದ 5 ಸತಿ ಹೇಳ್ಕೊತೀನಿ, ಬೇರೆ ಬೇರೆ ಥರ ವಾಯ್ಸ್ ಬರುತ್ತೆ ನಂದು. ಈಗ ನೋಡಿ, ಇದು ನನ್ನ ನಾರ್ಮಲ್ ವಾಯ್ಸು. ನೆಕ್ಸ್ಟ್ ವಾಯ್ಸ್ ನೋಡಿ ಯಾವ ಥರ ಬರುತ್ತೆ. ಸೌಂಡ್ ಬಂತು. ಇಲ್ಲಿ ನೋಡಿ ನನ್ನ ವಾಯ್ಸ್ ಹೇಗಿದೆ. ರಾತ್ರಿ ಹೊತ್ತಲ್ಲಿ ಯಾರಿಗಾದ್ರೂ ಭಯ ಪಡಿಸೋಕೆ ಚೆನ್ನಾಗಿದೆ. ನೆಕ್ಸ್ಟ್ ವಾಯ್ಸ್. ಹಲೋ ಫ್ರೆಂಡ್ಸ್, ಹೇಗಿದೆ ನನ್ನ ವಾಯ್ಸ್? ಅವಾಗ ಭಯ ಪಡೋ ಥರ ಇತ್ತು, ಇವಾಗ ನೆಕ್ಸ್ಟ್ ವಾಯ್ಸ್. ಆಯ್ತು ಫ್ರೆಂಡ್ಸ್, ನಾನು ಲೋಗೋ ಹಾಕಿದ್ದೀನಿ. ಈಗ ಹೆಂಗಿದೆ ನನ್ನ ವಾಯ್ಸ್? ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ವಾಯ್ಸ್. ಇನ್ನೂ ಇದೆಯಾ? ಹಲೋ ನೋಡಿ ಫ್ರೆಂಡ್ಸ್, ಇದೇ 4 ಥರ ವಾಯ್ಸ್ ಬರುತ್ತೆ. ಚೆನ್ನಾಗಿದೆ, ಇದು ನನಗೆ ತುಂಬ ಇಷ್ಟ ಆಯಿತು. ಮೇಡಮ್ಗೆ ರಿವ್ಯೂ ಕೇಳೋಣ. ನೀವು ಹೇಳಿ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡು. ಚೆನ್ನಾಗಿತ್ತು. ಯಾಕೆ ಭಯ ಬೀಳಿಸ್ತಾ ಇದೀಯ ನನ್ನ? ಚಿನ್ನು ಬಂದ್ರೆ ಅವ್ನು ಭಯ ಬೀಳ್ಸಾನೆ. ಇಷ್ಟು ಕೊಟ್ಟಿರೋ ಗಿಫ್ಟ್ಗೆ ಇದೆ ಚೆನ್ನಾಗಿತ್ತಲ್ಲ. ಇಷ್ಟು ಕೊಟ್ಟಿರೋ ಗಿಫ್ಟಲ್ಲಿ ಇದೇ ತುಂಬ ಚೆನ್ನಾಗಿದ್ದಲ್ಲ. ನನಗೆ ತುಂಬ ಇಷ್ಟ ಆಯ್ತು. ಎಂಟರ್ಟೈನ್ಮೆಂಟ್ ಥರ ಆಯಿತು. ಓಕೆ. ಅದು ಫಿಟ್ ಮಾಡ್ಬೇಕಾಯ್ತಲ್ಲ, ಮರ್ತು ಹೋಯ್ತು. ಬೇರೆ ವಸ್ತು
ಅಷ್ಟೇ ಅಷ್ಟೇ. ಬಾಯ್. ಇದು ಲಾಸ್ಟ್ ನನ್ನ ಬರ್ತಡೇ ದಿನ ಮಾಡಿದ್ದು, ಪ್ರೈವೇಟ್ ಥಿಯೇಟ್ರ್ ಬುಕ್ ಮಾಡಿ ಸರ್ಪ್ರೈಸ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಇದಂತೂ. ನನಗೆ 3 hours ಏನೋ ಕೊಡ್ತಾರೆ, ಫುಲ್ ಡೆಕೋರೇಷನ್ ಮಾಡಿ ಕೊಡ್ತಾರೆ. 1500 2000 ಏನೋ ಅನಿಸುತ್ತೆ. ನಾನು ಕೇಳಿಬಿಟ್ಟು ಅಪ್ಡೇಟ್ ಮಾಡ್ತೀನಿ. ನೋಡಿ, ನೀವು ಹೋಗೋದಾದರೆ ಹೋಗಿ, ಹೊಸ್ದಾಗಿ ಓಪನ್ ಆಗಿದೆ, ಚೆನ್ನಾಗಿದೆ. ಹುಷಾರಲ್ಲೇ. ಇದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಂತೆ, ಅದಕ್ಕೋಸ್ಕರ ಯಾರನ್ನೂ ಕರೆಯೋಕ್ಕಾಗಿಲ್ಲ ಅಂತ ಹೇಳ್ದೆ. ಅದಕ್ಕೆ ಸಡನ್ನಾಗಿ, ಅಂದರೆ 4 ಮೆಂಬರ್ಸ್ ಬರ್ಬೋದು ಅಂತಿತ್ತು. ಅದಕ್ಕೆ ನಮ್ಮಿಬ್ಬರ ಜೊತೆಗೆ ಇನ್ನೂ ಇಬ್ಬರನ್ನ ಕರ್ಕೊಂಡು ಹೋದ್ರಿ. ಸೊ ಹೀಗಿತ್ತು ಸರ್ಪ್ರೈಸು. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಸ್ವಲ್ಪ ಮೂಡೂ ಸರಿ ಇರಲಿಲ್ಲ, ಬಟ್ ಎಲ್ಲನೂ ಖುಷಿಯಾಗಿ ಆಗೋ ಥರ, ಮೂಡ್ ಚೆನ್ನಾಗಾಗೋ ಥರ ಬರ್ತ್ಡೇಗೆ ಫಸ್ಟೇ ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ದೆ. ಥ್ಯಾಂಕ್ ಯು ಫ್ರಾನ್ಸಿಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.